ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಅಷ್ಟಮಿ ತಿಥಿ, ಜ್ಯೇಷ್ಠ ನಕ್ಷತ್ರ ಈ ದಿವಸ ಬುಧವಾರವಾಗಿದೆ. ಈ ದಿವಸ ಬುಧನ ಸ್ಮರಣೆಯನ್ನು, ಬುಧ ನೀಚಾಭಿಲಾಷಿಯಾಗಿದ್ದಾನೆ, ಬುಧನಿಗೆ ಬಲ ಕಡಿಮೆ ಇದೆ. ಈ ಕಾರಣದಿಂದಾಗಿ ಬುಧವಾರದ ದಿವಸ ಬುಧನ ಹೋರೆಯಲ್ಲಿ ಬುಧನ ಪ್ರಾರ್ಥನೆ ಮಾಡೋದು ಹೇಗೆ ಅಂದರೆ ನೋಡಿ, ಎರಡು ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಒಂದು, ಬುಧನಿಗೆ ಸಂಬಂಧಿಸಿರ್ತಕ್ಕಂಥ ದ್ರವ್ಯಗಳನ್ನು ಅಂದರೆ ಹೆಸರು ಕಾಳನ್ನು ದಾನ ಮಾಡೋದು, ಹಸಿರು ವಸ್ತ್ರವನ್ನು ದಾನ ಮಾಡೋದು, ಆ ಪಚ್ಚೆ ಅದನ್ನು, ಆ ಹರಳನ್ನು ದಾನ ಮಾಡ್ತಕ್ಕಂಥದ್ದು, ವಿಷ್ಣು ಸನ್ನಿಧಾನಗಳಲ್ಲಿ ವಿಶೇಷ ಪೂಜಾದಿಗಳನ್ನು ನೆರವೇರಿಸ್ತಕ್ಕಂಥದ್ದು, ಇದು ಒಂದು ಕ್ರಮ. ಇದೆಲ್ಲ ತಮಗೆ ಗೊತ್ತಿರತಕ್ಕಂಥದ್ದೇ, ಬುಧನ ಸಂಪ್ರೀತಿಗಾಗಿ ಮಾಡ್ತಕ್ಕಂಥದ್ದು. ಇನ್ನೊಂದು ಭಾಗ ಇದೆ, ಇದು ತುಂಬ ಉತ್ತಮವಾದದ್ದು. ಅದು ಉತ್ತಮ ಅಂತಲ್ಲ, ಅದು ಒಂದು ರೀತಿಯ ಸಮಾಧಾನ ಕೊಡುತ್ತೆ. ಇದು ನಿಮಗೂ ಸಮಾಧಾನ ಕೊಟ್ಟು ಮತ್ತೊಬ್ಬರಿಗೂ ಸಮಾಧಾನ ಕೊಡುತ್ತೆ. ಏನು? ಬುಧನ ಪ್ರೀತ್ಯರ್ಥವಾಗಿ ವಿದ್ಯಾರ್ಥಿಗಳಿಗೆ ಪಾಠದ ಅನುಕೂಲವನ್ನು ಮಾಡಿಕೊಡೋದು. ಯಾರಿಗೋ ಮಕ್ಕಳು ತುಂಬ ಕಷ್ಟಪಡ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಅಂಥವರಿಗೆ ನೋಡಿ, ಈಗ ಶಾಲೆ ಎಕ್ಸಾಮ್ ಸಂದರ್ಭ, ಫೀಸ್ ಕಟ್ಟಲಿಕ್ಕಿರಲ್ಲ, ಪುಸ್ತಕ ಇರಲ್ಲ, ಇನ್ಯಾವುದೋ ಗೈಡೆನ್ಸ್ ಸಿಗಲ್ಲ. ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಏನಾದರೂ ನೀವು ಸಹಾಯ ಮಾಡಿದ್ರೆ, ಎಷ್ಟೋ ಜನ ಮಹಾ ಇದ್ದೀರಲ್ಲ, ನೀವು ಯಾರಿಗಾಗಲ್ವೋ ನೋಡ್ಕೊಳ್ಬೇಕು. ಇದು ಬಹಳ ಕಷ್ಟ. ಒಬ್ಬರು ಮಧ್ಯವರ್ತಿಗಳು ಬಂದುಬಿಡ್ತಾರೆ, ಇಂಥ ಕಡೆ ಇದೆ, ಹೀಗೆ ಈ ತುಂಬ ಇರ್ತಕ್ಕಂಥವ್ರಿಗೆ ಏನಪ್ಪ ಅಂದರೆ, ಹಣ ಕೊಟ್ಟರೆ ಮುಗೀತು, ಹಣ ತಲುಪಿಸ್ಬಿಟ್ರೆ ಆಯಿತು ಅಂತಕ್ಕಂಥ ಮನೋಭಾವ ಇರುತ್ತೆ. ಹಾಗಾದರೆ ಈ ಒಂದು ದಾನಕ್ಕೆ ಅರ್ಥ ಇರಲ್ಲ. ನೀವು ಹೋಗಿ ಪರಿಶೀಲಿಸ್ಕೊಳ್ಬೇಕು, ನೀವು ಹೋಗಿ ಗಮನಿಸ್ಕೊಂಡು ಅಂಥವರಿಗೆ ಕೊಡಬೇಕು. ಒಂದು ಸಲ ಸುಧಾಮೂರ್ತಿಯವರು ತುಂಬ ಎಷ್ಟೋ ಸಂಸ್ಥೆಗಳಿಗೆ ಪಾಪ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಸಾಕಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಹೀಗೆ ಯಾರ್ದೋ ಮಾತು ಕೇಳಿ ಹೀಗೆ ಸಹಾಯ ಮಾಡಲಿಕ್ಕೆ ಹೋಗಿ ಆ ಮಾಡಿದ ದುಡ್ಡಿನ ಎಲ್ಲ ಹಣ ವ್ಯರ್ಥ ಆಗಿದೆ, ಇನ್ನೇನೋ ಅವನು ಪ್ರಮಾದಕ್ಕೆ ಬಳಸ್ಕೊಂಡ್ಬಿಟ್ಟಿದ್ದಾನೆ ಅಂತ. ಆಮೇಲೆ ಅದು ಅವ್ರಿಗೆ ಗೊತ್ತಾಗಿದೆ. ಈ ರೀತಿಯಲ್ಲಿ ಆಮೇಲೆ ಪಾಪ ವ್ಯಥೆ ಪಟ್ಕೊಂಡಿದ್ದಾಯಿತು. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಅವರೇ ಹೇಳಿದ ಕಥೆ. ಹೀಗಾಗಬಾರ್ದು ಅಂತ, ಅಂಥವ್ರಿಗೂ ಕೂಡ ಹೀಗಾಗ್ಬಿಡುತ್ತೆ. ಪಾಪ ಪರಿಶೀಲಿಸ್ಕೊಂಡು ಮಾಡಿದ್ರು ಎಷ್ಟೋ ಬಾರಿ ತುಂಬ ಸಂಸ್ಥೆಗಳಿಗೆ ಅವರು ದೊಡ್ಡ ದಾನಿಗಳು, ಸಂಶಯ ಇಲ್ಲ ಅದರಲ್ಲಿ. ಸಾಕಷ್ಟು ಜನಕ್ಕೆ ಸಹಾಯ ಮಾಡುವಾಗ ಇಂಥದ್ದು ಯಾವುದೋ ಒಂದು ನಡೆದು ಹೋಗುತ್ತೆ. ಆದರೆ ಒಬ್ಬರಿಗೆ ಮಾಡ್ತಾ ಇದ್ದೀವಿ, ಅಷ್ಟರ ಮಟ್ಟಿಗೆ ಓಕೆ ಅಂದಾಗ ನಾವು ಪರಿಶೀಲಿಸಿಕೊಂಡು ಇವರಿಗೆ ಅರ್ಹತೆ ಇದೆ, ಇವರಿಗೆ ಬೇಕಾಗಿದೆ, ಅಗತ್ಯ ಇದೆ, ಅರ್ಹತೆ ಇದೆ, ಎರಡೂ ಬೇಕಾಗುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೆ. ಯಾರಿಗೆ ಅವಶ್ಯ ಇದೆ, ಯಾರು ಅರ್ಹರಿದ್ದಾರೆ ಅವರಿಗೆ ದಾನ. ದಾತವ್ಯ ಮಿತಿ ಯದ್ದಾನಂ ದೀಯತೆ ಅನುಪಕಾರಣೆ ದೇಶೇ ಕಾಲೇಜ ಪಾತ್ರೇ ಚ ಅಂತ ಹೇಳಿದ್ದಾನೆ. ಪಾತ್ರರನ್ನು ನೋಡಿಕೊಂಡು ದಾನ ಮಾಡಬೇಕು, ಅರ್ಹತೆಯನ್ನು ನೋಡಿಕೊಂಡು ದಾನ ಮಾಡಬೇಕು ಅಂತ. ಆ ರೀತಿಯಲ್ಲಿ ವಿದ್ಯಾದಾನ ಮಾಡಿದ್ರೆ, ಅಥವಾ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾಗಿರುತ್ತೆ ಯಾವುದೋ ಲೈಬ್ರರಿ ತಯಾರಿ ಮಾಡಿಕೊಡ್ತಕ್ಕಂಥದ್ದು, ಪುಸ್ತಕಗಳ ದಾನ ಮಾಡೋದು, ಈ ರೀತಿಯಲ್ಲಿ ಇದೂ ಕೂಡ ಬುಧನ ಕೃಪೆಗೆ ದೊಡ್ಡ ದಾರಿಯಾಗುತ್ತೆ, ಅವನ ಕೃಪೆ ಪಡೀಲಿಕ್ಕೆ. ಇನ್ನು 2 ತಿಂಗಳು ಬುಧ ಸ್ವಲ್ಪ ಬಲಹೀನನಾಗಿರ್ತಾನೆ. ಇಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆಚರಣೆ ನಿಮ್ಮ ಮನಸ್ಸಿಗೆ ಬಂದರೆ ಅದು ತುಂಬ ಒಳ್ಳೆಯದು, ಅದನ್ನು ಮಾಡಬಹುದು ತಾವು. ಆ ರೀತಿಯ ಒಂದು ಆಲೋಚನೆ ಮಾಡಿದ್ರೆ ಬಹಳ ಒಳ್ಳೆಯದು ಅನಿಸುತ್ತೆ. ಆ ರೀತಿಯಲ್ಲಿ ಆಲೋಚಿಸಿ, ಬುಧನ ಕೃಪೆ ಹಾಗೂ ಉಂಟಾಗುತ್ತೆ, ಹೀಗೂ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.